ಸೊ ಹೇ ಗೈಸ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ನಾನು ನಿಮ್ಮ ಸಿಂಪ್ಲಿ ಟ್ಯಾಲೆಂಟ್ ಅಲಿಯಾಸ್ ದೇ ಲೇಪ್. ಆ್ಯಂಡ್ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮನೆಯಲ್ಲಿ. ಈಗ ನಾಳಿದ್ದಿಂದ ಕಾಲೇಜ್ ಓಪನ್ನು, ಹಂಗಾಗಿ ಇವಾಗ ಒಂಚೂರು ಶೂ ತಗೊಳಕ್ಕೆ ಹೋಗ್ಬೇಕು. ಆ್ಯಂಡ್ ಡ್ರೆಸ್ ಎಲ್ಲ ನಾನು ನಾಳೆ ಹೋಗ್ತೀನಿ ಗೈಸ್, ಯಾಕಂದ್ರೆ ನಂದು ಟೆಸ್ಟ್ ತುಂಬ ಕೆಟ್ಟದಾಗಿರುತ್ತೆ. ಅದಕ್ಕೆ ನಾವು ಅಮ್ಮನ ಕರ್ಕೊಂಡು ಹೋಗೋಣ ಅಂತ. ಈ ಫೋನ್ ಬಡ್ಕೊತಾನೆ ಇರುತ್ತೆ. ಸೊ ಬನ್ನಿ ಈಗ ಹೋಗಿ ಒಂದು ಪೇರ್ ಶೂ ತೊಗೊಂಬರೋಣ. ನಾನು ತಗೊಳಕ್ಕೆ ಹೋಗ್ತಾ ಇರೋದು ಪೂಮಾ. ಸೊ ಬನ್ನಿ ಹೋಗಿ ತೊಗೊಳ್ಳೋಣ. ಆ್ಯಂಡ್ ಇವತ್ತು ನಮ್ಮ ಚೇತನ್ ನೆನ್ನೆ ಬಂದವನೇ. ಆ್ಯಂಡ್ ಎಲ್ಗೋಗಿದ್ದ ಏನು ಅಂತ ನೀವೇ ನೋಡ್ರಿ. ಅಣ್ಣ ಫುಲ್ ಸ್ಮಾರ್ಟಾಗಿ ಕಾಣಿಸ್ತಾನೆ ಇವಾಗೆ. ಏನಪ್ಪ ಚೇತನ್, ಎಲ್ಲಿದ್ಯಾ? ಬರ್ತಾಯಿದ್ದೀವಿ. ಓಕೆ ಗೈಸ್, ಬನ್ನಿ ನಿಮ್ಮ ಜೊತೆ ಹಂಗೆ ಹೋಗೋಣ. ಆ್ಯಂಡ್ ಹೋಗಿ ಫಸ್ಟ್ ಇವಾಗ ಶೂ ತೊಗೊಂಡು ಅದಾದಮೇಲೆ 4:15ಗೆ ಜೀವನ್ನು ಕರೆದವನೀಚೆ. ಸೊ ಜೀವನು, ಚೇತನ್, ನಮ್ಮ ನಿಪುಣು ಎಲ್ಲರೂ ಬರ್ತಾಯಿದ್ದಾರೆ. ಸೊ ಎಲ್ಲ ಮೀಟ್ ಆಗೋಣ ಬನ್ನಿ. 1 ಅವರಿಂದ ಹುಡ್ಕಾಡ್ತಾ ಇದ್ದೀನಿ. ಸೈಜ್ ಆಗ್ತಿರೋದು ಕಲರ್ ಮ್ಯಾಚ್ ಆಗ್ತಾಯಿಲ್ಲ ನೋಡ್ರಿ. ಕಲರ್ ಮ್ಯಾಚ್ ಆಗ್ತಿರೋದು ಸೈಜ್ ಮ್ಯಾಚ್ ಆಗ್ತಾಯಿಲ್ಲ. ಏನು ಮಾಡೋದು ಇವಾಗ? ಸೊ ಅದಕ್ಕೆ ಇವಾಗ ಯಾವುದನ್ನ ಬೇರೆ ಕಡೆ ಹೋಗಿ ನೋಡೋಣ ಅಂತ ಹೋಗ್ತಾಯಿದ್ದೀನಿ. ಬನ್ನಿ ಹೋಗೋಣ. ಇಲ್ಲಂತೂ ದೇವರಣೆಗೂ ನಂಗೆ ಒಂದು ಸೆಟ್ ಆಗ್ತಾಯಿಲ್ಲ. ನಂಗೆ ಎಲ್ಲ ಕಡೆ ರೇಗೋಗ್ತೈತೆ 1 ಅವರಿಂದ ಗೈಸ್, 1 ಅವರಿಂದ. ಅದಕ್ಕೆ ಬನ್ನಿ ಇವಾಗ ನಾನು 4:25 ಆಗಿದೆ ಟೈಮು. ಆ್ಯಂಡ್ ಹುಡುಗರು ಬೇರೆ ಬರ್ತಾರೆ ಮೀಟ್ ಆಗೋಕ್ಕೆ. ಸೊ ಹೋಗ್ಬೇಕು ಅಲ್ಲಿಗೆ ಬೇರೆ. ಫಸ್ಟ್ ಇದು ನಾವು ಮುಗಿಸ್ಕೊಂಡು ಹೋಗೋಣ ಬನ್ನಿ. ದೇವ್ರೆ ಗೈಸ್, ಫೈನಲಿ ಒರಿಜಿನಲ್ ಗೈಸ್, ಪೂಮಾ ಒರಿಜಿನಲ್ ತಗೊಂಡೆ. ಇನ್ನೂ ಬೇಜಾನ್ ಕಲೆಕ್ಷನ್ಸ್ ಇಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಏನೇನಾಗುತ್ತೋ ನೋಡೋಣ. ಆ್ಯಂಡ್ ಇಡ್ತೀನಿ ಅಂತ ನನಗೆ ನಂಬಿಕೆ ಇದೆ. ಆಗುತ್ತೆ, ಮಾಡೋಣ. ಆ್ಯಂಡ್ ಬನ್ನಿ ಈಗ ಏನಾದರೂ ಒಂಚೂರು ಈಚೆ ಹೋಗೋಣ. ನಂದೊಂಚೂರು ಹಂಗೆ ಮೀಟಿಂಗ್ ಇತ್ತು, ಅದೆಲ್ಲ ಮುಗಿಸ್ಕೊಂಡು ಬರೋಷ್ಟರಲ್ಲಿ ಇಷ್ಟೊತ್ತಾಯಿತು. ಬನ್ನಿ. ಸೊ ಗಾಯ್ಸ್, ಇಲ್ಲಿ ನೋಡ್ರಿ, ಇಲ್ಲಿ ನಮ್ಮ ಚೇತನ ಬಿಡ ಬಾಂಡ್ಲಿ ಆಗೋನೆ ಗಾಯ್ಸ್. ಬಾಂಡ್ಲಿ ಚಿಕ್ಕ ವಯಸ್ಸಲ್ಲಿ ಹಿಂಗೆ ಇದ್ದ ಅಣ್ಣ. ಚಿಕ್ಕ ವಯಸ್ಸಲ್ಲಿ ಹಿಂಗೆ ನಮ್ಮ ಅಮ್ಮ ನಡೆಗೂ ಸೇಮ್ ಹಿಂಗೆ ಇದ್ದ ಅವನು. ಚಿಕ್ಕ ವಯಸ್ಸಲ್ಲಿ ಸೇಮ್ ಹಿಂಗೆ ಇದ್ದ. ಇವಾಗ ದೊಡ್ಡ ನಾನು ಬೆಳ್ಬಿಟ್ಟೈತಲ್ಲ ಎಲ್ಲ ಕಡೆ. ಎಲ್ಲೋಗೋಣ ಹೇಳು ಬಾಸ್, ಹೇಳಿ ಬಾಸ್. ಇವತ್ತು ನಮ್ಮ ಬಾಸ್ ಏನೋ ಕೊಡಿಸ್ತಾರಂತೆ. ಬಾಸ್ ಸ್ಟೈಲ್ ಅಲ್ಲಿ ನೋಡ್ರಿ ಅವನ್ನ. ಸೊ ಈಗ ಅದೇ ಎಲ್ಲ ಆ ಕಡೆ ಎಲ್ಲ ಹೋಗಿ ಮಾತಾಡ್ಕೊಂಡು ಈ ಕಡೆ ಬಂದಿದ್ದೀವಿ. ಬನ್ನಿ ಈಗ ಹೋಗಿ ಒಂಚೂರು ಮಾತಾಡ್ಬೇಕಿದೆ, ಮಾತಾಡ್ಬಿಟ್ಟು ಆಮೇಲೆ ಸಿಗ್ತೀನಿ ನಾನು. ಗಾಯ್ಸ್ ನೋಡಿ, ಬನ್ನಿ ತಿನ್ಬಿಟ್ಟು ಸಿಗೋಣ. ಈಗ ನೋಡ್ರಿ ಎಲ್ಲ ತಿಂದು ಎಲ್ಲ ತೇಗಿ ಹೋಗ್ತಾ ಇದ್ದೀವಿ. ಬಿಲ್ ಪೇ ಮಾಡಬೇಕು ಬನ್ನಿ. ಹಂಗೆ ಇವಾಗ ಇನ್ನೊಂಚೂರು ಏನೋ ತಿನ್ಕೊಂಡು ಹೋಗೋಣ. ಯಾವ ಡಯಟ್ ಇಲ್ಲ ಏನಿಲ್ಲ. ಜಿಮ್ದು ಪಾಪ, ಜಿಮ್ದು ಡಯಟ್ ಇಲ್ಲ ಏನಿಲ್ಲ, ತಿಂತವನೆ. ವಿಡಿಯೋ ಬಂದ್ಮೇಲೆ ಇನ್ನೇ ಗೈಸ್, ಅದೇನೋ 30 ರೂಪಾಯಿಗೆ 3 ಸಿಗ್ತದಂತೆ. ನಮ್ಮ ಜೀವನ್ ಬಸ್ ಗೊತ್ತದೇನು ಅಂತ. 10 ರೂಪಾಯಿ ಲಾಲಿಪಾಪ್ ನೋಡ್ರಿ. ಒಂದು ಐಸ್ ಕ್ರೀಮ್ ತಗೊಂಡಿದ್ದೀನಿ ತಿನ್ನೋಣ ಅಂತ. ಅಲ್ಲಿ ನಮ್ಮ ಅಣ್ಣ ಗಾಡಿ ಎತ್ಕೊಂಡು ಹೋಗ್ತಾವನೆ. ನಮ್ಮ ಶಿಷ್ಯ, ಪಟ್ಟ ಶಿಷ್ಯ, ಹಂಗೆಲ್ಲ ಅನ್ಬಾರ್ದು ಗೈಸ್. ಆಲ್ರೆಡಿ ರಿವೀಲ್ ಆಗೋಗೈತೆ ಬಿಡಲ್ಲ. ಇನ್ನೇನಲ್ಲೇ ಅವನ್ನ ರಿವೀಲ್ ಮಾಡೋದ್ಲೇ. ಇನ್ನ ಬನ್ನಿ. ಈಗೇನೋ ಇವ್ರದ್ದೇನೋ ಒಂದು ಸ್ವಲ್ಪ ಕೆಲಸ ಇದೆ ಅಂತೆ. ಪೆಟ್ಟಿ ಅಂಗಡಿಗೆ ಎಂತಕ್ಕೆ ಬರ್ತಾರೆ ಅಂತ ನೀವೇ ಯೋಚನೆ ಮಾಡ್ರಿ. ಪೆಟ್ಟಿ ಅಂಗಡಿಗೆ ಎಂತಕ್ಕೆ ಬರ್ತಾರೆ? ನಿಪುಣ್ ಪೆಟ್ಟಿ ಅಂಗಡಿ ಎಂತಕ್ಕೆ ಬರ್ತಾರೆ? ಬನಾನಾಗ. ಓಕೆ, ಬನಾನಾಗಂತೆ ಗೈಸ್. ಏನೋ ಮಾಡಲಿ, ಆಮೇಲೆ ಸಿಗೋಣ. ಸೊ ಹೇ ಗೈಸ್, ವೆಲ್ಕಮ್ ಟು ಮೈ ಅನದರ್ ವಿಡಿಯೋ ಆ್ಯಂಡ್ ಅನದರ್ ಡೇ. ಇವತ್ತು ಟೈಮ್ ಬಂತು 10:42 ಆಗಿದೆ. ಇನ್ನೂ ಮಲಗಿದ್ದೀನಿ. ಎಂತಕ್ಕೆ ಇವತ್ತು ಇಷ್ಟೊತ್ತು ಮಲಗಿದ್ದೀನಿ ಅಂದರೆ, ನಾಳೆಯಿಂದ ಕಾಲೇಜ್ ಸ್ಟಾರ್ಟ್. ಅದಕ್ಕೆ ನೆಮ್ಮದಿಯಾಗಿ ಇವತ್ತು ಒಂದಿನ ನಿದ್ದೆ ಮಾಡೋಣ ಅಂತ. ಏನು ಕೆಲಸನೂ ತಲೆಗೆ ಹಾಕ್ಕೊಂಡಿಲ್ಲ, ನೆಮ್ಮದಿಯಾಗಿ ಮಲ್ಕೊಂಬಿಟ್ಟಿದ್ದೀನಿ. ನಾ ಬೇಕು ಅಂದರೆ 1 ಗಂಟೆ ತನಕ ಮಲ್ಕೊತೀನಿ. ಇವತ್ತೊಂದಿನ ಯಾರು ಹೇಳೋರಿಲ್ಲ, ಕೇಳೋರಿಲ್ಲ.
ಬನ್ನಿ ಫ್ರೆಶ್ ಅಪ್ ಆಗ್ಬಿಟ್ಟು ಸಿಗ್ತೀನಿ. ಗೈಸ್ ಇವತ್ತಿನ ಊಟ ಟೊಮೆಟೊ ರೈಸ್. ನೆನ್ನೆ ಹೇಳ್ದಂಗೆ ಇವತ್ತು ನಾನು ಡ್ರೆಸ್ ಶಾಪಿಂಗ್ ಹೋಗ್ಬೇಕು. ಬನ್ನಿ ಈಗ ಹೋಗೋಣ. ಗೈಸ್ ಫಸ್ಟ್ ಟೈಮ್ ಬ್ಯಾಗಿ ಟ್ರೈ ಮಾಡ್ತಾ ಇದ್ದೀನಿ. ರೇಟ್ ಮಾಡಿ ಹೆಂಗಿದೆ ಅಂತ. ನನ್ಗೆ ಯಾಕೋ ಚೆನ್ನಾಗಿ ಕಾಣಿಸ್ತಿದ್ದೀನಿ ಅಂತ ಅನಿಸ್ತೈತೆ. ಪರವಾಗಿಲ್ಲ ಗೈಸ್, ನಾವು ಬ್ಯಾಗಿ ಟ್ರೈ ಮಾಡ್ಬೋದು. ಬನ್ನಿ ಈಗ ನೋಡ್ರಿ, ಇನ್ನೂ ಇಷ್ಟಿದೆ. ಎಲ್ಲ ಒಂದೊಂದಾಗೆ ಟ್ರೈ ಮಾಡಿ ಸಿಗ್ತೀನಿ ನಾನು ನಿಮ್ಗೆ ಆಮೇಲೆ. ಗೈಸ್ ಇಷ್ಟು ಇದೆ. ಆ್ಯಂಡ್ ನಾನು ಒಂದು ಸ್ವಲ್ಪ ಜಾಸ್ತಿನೇ ತಗೊಂಡ್ಬಿಟ್ಟಿದ್ದೀನಿ ಇರಲಿ ಅಂತ. ಆ್ಯಂಡ್ ಒಂದು ಗಾಗಲ್ಸು ತಗೊಂಡೆ ಗೈಸ್, ಇರಿ ತೋರಿಸ್ತೀನಿ. ಅನಿಸ್ತೀನಿ ಚೆನ್ನಾಗಿದ್ದೀನಲ್ಲ. ಅದೇನೋ ಗೊತ್ತಿಲ್ಲ ಗೈಸ್, ನನಗೆ ಈ ನಡುವೆ ಇತ್ತೀಚೆಗೆ ನಂಗೆ ಫಸ್ಟು ಬಟ್ಟೆ ಶೋಕಿ ಅನ್ನೋದಿರಲಿಲ್ಲ. ಇವಾಗ ಬಟ್ಟೆ ಶೋಕಿ ಅನ್ನೋದು ತುಂಬ ಆಗಿದೆ. ಗೋಗಲ್ಸ್ ನಂಗೆ ಆಗ್ತಾನೆ ಇರಲಿಲ್ಲ. ಈ ನಡುವೆ ಗೋಗಲ್ಸ್ ಮೇಲೇನೂ ತುಂಬ ಇಂಟ್ರೆಸ್ಟ್ ಬರ್ತಿದೆ. ಆ್ಯಂಡ್ ಪರ್ಫ್ಯೂಮು ನಾನು ಏನು ಅಷ್ಟೊಂದು ಯೂಸ್ ಮಾಡಲ್ಲ. ಸೊ ಪರ್ಫ್ಯೂಮ್ಸ್ ಕಲೆಕ್ಷನ್ ಇಡೋಣ. ಹೊಸ ಮನೆಗೆ ಹೋದ್ಮೇಲೆ ಪರ್ಫ್ಯೂಮ್ಸ್ ಕಲೆಕ್ಷನ್ ಇಡೋಣ. ಸೊ ಇವಾಗ ಸದ್ಯಕ್ಕೆ ನಂದು ಇರೋದು ಡ್ರೆಸ್ ಕಲೆಕ್ಷನು, ಗ್ಲಾಸ್ ಕಲೆಕ್ಷನ್ ಜಾಸ್ತಿ ಮಾಡ್ಕೊಳ್ಳೋಣ ಸ್ವಲ್ಪ. ಬನ್ನಿ ಗೈಸ್, ಈಗ ನಾನು ನಮ್ಮ ಸೈಟ್ ಹತ್ರ ಬಂದಿದ್ದೀನಿ. ಆ್ಯಂಡ್ ಸುಮ್ಮನೆ ಹಂಗೆ ಚಿಲ್ ಮಾಡೋಣ ಅಂತ ಮನೇಲಿ ಬೇಜಾರಾಗ್ತಿತ್ತು. ಇಲ್ಲಿ ನೋಡ್ರಿ, ಇಲ್ಲಿ ಯಾರು ಬರ್ತಾವ್ರೆ? ಜಾಸ್ತಿ ಇದಾದ್ಮೇಲೆ ಅಣ್ಣ ಕಾಣಿಸ್ಕೊಂತವನೆ. ಏನ್ ಸಮಾಚಾರ? ಏನ್ ತಿಂದ? ಏನ್ ತಿಂದೆ? ಅನ್ನ ಸಾಂಬಾರ್. ಬನ್ನಿ ಗೈಸ್, ಒಂಚೂರು ಅದ ಕೆಲಸ ಇದೆ, ಅದು ಮುಗಿಸ್ಕೊಂಡೋಗೋಣ ಗೈಸ್. ಈಗ ಅದೇ ಬೀಗ ಎಲ್ಲ ಹಾಕ್ಕೊಂಡು ನಾನು ನನ್ನ ತಮ್ಮನ್ನ ಕರ್ಕೊಂಬರಕ್ಕೆ ಹೊರಟಿದ್ದೀನಿ. ನನ್ನ ತಮ್ಮನ್ನ ಕರ್ಕೊಂಡು ಬರೋಣ ಬನ್ನಿ. ಸುಮ್ಮನೆ ಹಂಗೆ ಗೈಸ್ ನೋಡ್ರಿ, ನಂಬರ್ ಯಾರನ್ನ ಬೇಕು ಅಂದರೆ ಫೋನ್ ಮಾಡ್ರಿ. ಇನ್ಸ್ಟಾಲ್ ಆಗ್ತಾ ಇಲ್ಲ? ಆಗುತ್ತೆ ನೋಡಲೆ. ಯಾಕಾಗಲ್ಲ? ಇನ್ಸ್ಟಾಲ್ ಮಾಡ್ಬಿಟ್ಟು ಕಾಲ್ ಮಾಡ್ತೀಯಾ? ನಂಗೂ ಒಂದ್ಸರಿ ಕೆಲಸ ಇದೆ ಅದಕ್ಕೆ. ಓಕೆ ಓಕೆ. ಸೊ ಗೈಸ್, ಈಗ ವ್ಲಾಗ್ ಎಡಿಟ್ ಮಾಡೋಣ ಬನ್ನಿ. ಗೈಸ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇನ್ನೂ ಯಾರು ಚಾನಲ್ಗೆ ಹೊಸಬ್ರಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇನ್ಸ್ಟಾಗ್ರಾಮ್ ಬಂದು ಫಾಲೋ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ಇನ್ನೂ ಕನ್ನಡ ಇಂಡಸ್ಟ್ರಿನೊಂದು ಇನ್ನೂ ಮೇಲೆ ತಗೊಂಡೋಗೋಣ. ಆ್ಯಂಡ್ ಕನ್ನಡ ಕ್ರಿಯೇಟರ್ಸ್ ಇನ್ನೂ ಯಾರ್ಯಾರು ಇನ್ನೂ ಪ್ಲ್ಯಾನ್ ಮಾಡ್ತಾಯಿದ್ದೀರೋ ಮಾಡಬೇಕು ಅಂತ ಈಗಲಿಂದನೇ ಸ್ಟಾರ್ಟ್ ಮಾಡ್ಕೊಳ್ರಿ. ಟೈಮ್ ಇಲ್ಲ ದೇವರಣೆಗೂ. ಫ್ಯೂಚರಲ್ಲಿ ಕಂಟೆಂಟ್ ಕ್ರಿಯೇಷನ್ ತುಂಬಾ ಅಂದರೆ ವ್ಯಾಲ್ಯೂ ಇದೆ. ಓಕೆನಾ? ಈಗಲಿಂದ ಸ್ಟಾರ್ಟ್ ಮಾಡ್ಕೊಳ್ರಿ. ಏನೋ ಒಂಚೂರು ಪರವಾಗಿಲ್ಲ, ನಿಮ್ಮ ಟ್ಯಾಲೆಂಟ್ನ ನೀವು ತೋರಿಸ್ಕೊಳ್ಳಿ, ಯಾರೇನೋ ಅಂದ್ಕೊಳ್ಳಿ. ಅದನ್ನು ಬಿಟ್ಟರೆ ಈಗ ಅದೇ ನಾನು ಹೋಗಿ ಇವಾಗ ನಾನು ಬೈಕ್ ಕ್ಲೀನ್ ಮಾಡ್ಕೋಬೇಕು. ಸೊ ವಿಡಿಯೋ ಇವಾಗ ನಾನು ಜಾಸ್ತಿ ಲೆಂತ್ ಮಾಡೋಕ್ಕೆ ನನಗೂ ಇಷ್ಟ ಇಲ್ಲ. ಯಾಕಂದರೆ ನಾಳೆ ಬೆಳಗ್ಗೆ ಫ್ರೆಶ್ ಆಗಿ ನಮ್ಮ ಹೊಸ ದಿನನ ಸ್ಟಾರ್ಟ್ ಮಾಡೋಣ. ನಮ್ಮ ಡಿಗ್ರಿ ಲೈಫ್ನ PU ಕಾಲೇಜಲ್ಲೇ ನೋಡ್ಬಿಟ್ಟಿದ್ದೀನಿ. ಬಟ್ ಪರವಾಗಿಲ್ಲ, ಇದು ಒಂಥರ ಹೊಸದಾಗಿ. ಅದೆಂತೆಂಥ ನನ್ನ ಮಕ್ಕಳು ನನ್ನ ಜೊತೆ ಸೇರ್ತಾರೋ, ನನ್ನನ್ನು ಇನ್ನೂ ಅದು ಹಿಂಗೆ ಹಾಳು ಮಾಡ್ತಾರೋ. ಇವಾಗ ಹಾಳು ಮಾಡಿರೋರೇ ತುಂಬ ಜನ ಅವರೇ. ಹಣ ನೋಡ್ತಾ ಇರಲ್ಲ ಅಣ್ಣ ವೀಡಿಯೋಸ್ನ. ಇನ್ನೂ ಎಂಥ ನನ್ನ ಮಕ್ಕಳು ಸಿಗ್ತಾರ ನನಗಲ್ಲಿ. ಪರವಾಗಿಲ್ಲ, ಜೋಕ್ನ ಪಕ್ಕಕ್ಕೆ ಇಟ್ಟರೆ ಈಗ ಹೋಗಿ ಗಾಡಿ ಕ್ಲೀನ್ ಮಾಡ್ಕೋಬೇಕು. ಗಾಡಿ ಕ್ಲೀನ್ ಮಾಡಿಕೊಂಡು ಕಾಲೇಜಿಗೆ ರೆಡಿ ಆಗಬೇಕು. ಅಂದರೆ ಕಾಲೇಜಿಗೆ ರೆಡಿ ಆಗಬೇಕಂದ್ರೆ ನಾನು ಎಲ್ಲ ತೊಗೊಂಡೆ. ಬುಕ್ಕು ಪೆನ್ನು ತೊಗೊಳ್ಳೋದೇ ಮರ್ತೋಗಿದ್ದೀನಿ. ಏನು ಮಾಡೋಣ ಅಂದರೆ ನೋಡೋಣ ನಾಳೆ ಆದರೆ ಎತ್ಕೊಂಡು ಹೋಗೋಣ. ಇಲ್ಲಾಂದರೆ ಅಲ್ಲೇ ಎಲ್ಲ ಅಂಗಡಿಯಲ್ಲಿ ಇಟ್ಬಿಟ್ಟು ಹೋಗೋಣ ಅಷ್ಟೇ ಬ್ಯಾಗ್ನ. ನಾವು ಮಾಡ್ತಾಯಿದ್ದಿದ್ದು ಅದು PU ಕಾಲೇಜಾಗ. ಓಕೆ, ಅದನ್ನೆಲ್ಲ ಬಿಟ್ಟರೆ ಈಗ ಬನ್ನಿ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡೋಣ. ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಗೈಸ್.